ಇದು ರಜನಿ ವ್ಲಾಗ್. ನಮ್ಮ ಹುಬ್ಬಳ್ಳಿ ಮಂದಿಗ ಶರಣು ಶರಣಾರ್ಥಿ. ನಮ್ಮ ಅತ್ತೆಯವರು ಹೊರಗಡೆ ನಿಂತ್ಕೊಂಡಾರ. ನಾವು ಬೆಳಗ್ಗೆ ಊರಿಗೆ ಹೊಂಟೇವಿ. ಹೀಗಾಗಿ ಈ ವ್ಲಾಗನ್ನು ಊರಿಗೆ ಹೋಗೋದ್ರ ಜೊತೆಗೆ ಸ್ಟಾರ್ಟ್ ಮಾಡತ್ತೀನಿ. ಬ್ಯಾಗ್ ಎಲ್ಲ ಪ್ಯಾಕ್ ಅದಾವು. ಶ್ರೇಯು ಹೊರಗಡೆ ಬಂದಾನ, ಅಡ್ಡಾಡತ್ತಾನ. ಸೊ ನಾವು ಬಸ್ ಸ್ಟ್ಯಾಂಡಿಗೆ ಬಂದಾಗನ ಶ್ರೇಯುಗೆ ಏನಾದರೂ ತೊಗೊಂಡು ಹೋದ್ರಾತು ತಿನ್ನಾಕ ಅಂಥೇಳಿ ಅಂದ್ಕೊಂಡ್ವಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ಇಡ್ಲಿ ಪ್ಯಾಕ್ ಮಾಡಿಸ್ಕೊಂಡೆ. ಅದೇನು ಹೋಟೆಲ್ ಐತಲ್ಲ ಅಲ್ಲೇ ಇಡ್ಲಿ ಪ್ಯಾಕ್ ಮಾಡಿಸ್ಕೊಂಡೆ. ಮಾಡಿಸ್ಕೊಂಡು ಮೇಲೆ ಹತ್ತಬೇಕು ಬಸ್ ಒಳಗೆ. ಅಂದ್ರೆ ಭಾಳ ರಶ್ ಇತ್ತು. ಹೀಗಾಗಿ ಒಂದು ಬಸ್ ಬಿಟ್ಟು ಮತ್ತೊಂದು ಬಸ್ಸನ್ನು ಹತ್ತಿದ್ವಿ. ಆ ಬಸ್ಸು ಕೂಡ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಹೆಂಗೆ ಅಂತಂದ್ರೆ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಎಷ್ಟು ಮಂದಿಗೆ ಜಾಗನೇ ಇರಲಿಲ್ಲ. ಎಲ್ಲರೂ ಊರು ಹೋಗೋರ. ಇದ್ರ ಜೊತೆಗೆ ಎಷ್ಟು ಸ್ಟ್ಯಾಂಡಿಂಗು ಇತ್ತು. ಇಲ್ಲಿ ನೋಡ್ರಿ ಎಷ್ಟಂತೂ ರಶ್ ಆಗಿಬಿಡ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಅಂದ್ರೆ ನಮ್ಗೆ ಲಾಸ್ಟ್ ಕಡೆ ಸೀಟ್ ಸಿಕ್ಕಿತ್ತು. ನಾನು ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರು ಶ್ರೇಯು ಲಾಸ್ಟ್ ಕೂತ್ಕೊಂಡಿದ್ವಿ. ಸೊ ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಆಯಿತು. ಇನ್ನೂ ಬಸ್ ಬಿಟ್ಟಿದ್ದಿಲ್ಲ. ಬಸ್ 8:15ಗೆ ಇತ್ತು. ಆಮೇಲೆ 8:15ಗೆ ಬಸ್ ಬಿಟ್ಟಾದಮೇಲೆ ಹೊಂಟ್ವಿ. ಎಲ್ಲಿ ಹೊಂಟಿದ್ವಿ ಅಂತ ಅನ್ನೋದನ್ನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೇಳ್ತೀನಿ ನಾನು, ಎಲ್ಲಿ ಹೋದ್ವಿ ಅಂತಂದು ಹೇಳಿ. ಬಟ್ ಹೋಗುವಾಗ ಬೆಳಗ್ಗೆ 8:15, ಆ್ಯಕ್ಚುಲಿ 7:15 ಒಂದು ಬಸ್ ಮಿಸ್ ಆಗ್ಬಿಡ್ತು ನಮ್ಗೆ. ಅದಾದಮೇಲೆ ನೆಕ್ಸ್ಟ್ ಬಸ್ ಸಿಕ್ಕಿದ್ದು 8:15ಕ್ಕೆ. ಸೊ ಬಸ್ ಬಿಟ್ಟಾದಮೇಲೆ ಮುಂದೆ ಹೋದ್ಮೇಲೆ ಆಲ್ಮೋಸ್ಟ್ ಇದು 1 ಅವರ್ ಆದಮೇಲೆ ನೋಡಿರಿ ವ್ಯೂಸ್ ಹೆಂಗೈತಿ. ಸೈಡಿಗೆ ಎರಡೂ ಕಡೆಗೂ ಮಸ್ತ್ ಗಿಡ ಎಲ್ಲ ಇದ್ವು. ಒಂದು ಸ್ವಲ್ಪ ಕಾಡಿತ್ತು. ಆಮೇಲೆ ಬಿಸಿಲಂತೂ ವಿಪರೀತ ಇತ್ತು. ಅದರೊಳಗೆ ಈ ಬಸ್ ಇಷ್ಟು ರಶ್ ಇತ್ತಂತಂದ್ರೆ ಉಸಿರು ಬಿಡೋಕ್ಕೂ ಜಾಗ ಇರಲಿಲ್ಲ ಏನೋ ಅನ್ನೋ ಹಂಗೆ ಅಷ್ಟು ರಶ್ ಆಗಿಬಿಟ್ಟಿತ್ತು ಬಸ್ ಇದು. ಸೊ ಈ ವ್ಯೂಸ್ ನೋಡ್ಕೊತ ಹೋಗೋದೈತಲ್ಲ, ಇದು ಭಾಳ ಮಜಾ ಅನ್ನಿಸ್ತು ನಮ್ಗೆ. ಶ್ರೇಯು ಭಾಳ ಖುಷಿಯಾಗಿದ್ದ ಇದೆಲ್ಲ ಹಸಿರನ್ನು ನೋಡಿದ ಮೇಲೆ. ಹಂಗೆ ಅವನು ಗಿಡ ಎಲ್ಲ ಕೌಂಟ್ ಮಾಡ್ಕೊತ ಹೊಂಟಿದ್ದ. ನಾನು ಕೌಂಟ್ ಮಾಡ್ತೀನಿ, 1 2 3 ಹೇಳ್ತೀನಿ ಅಂತಂದು ಹೇಳಿ ಅನ್ಕೊತ ಹೊಂಟಿದ್ದ ಕೌಂಟ್ ಮಾಡ್ಕೊತ. ಸೊ ಆಮೇಲೆ ನಾವು ಬಂದಮೇಲೆ ರೂಮ್ ಅಂತೂ ಅಲ್ಲೇ ಆ ದೇವಸ್ಥಾನದ ಒಳಗಡೆ ನಮ್ಗೆ ರೂಮ್ ಸಿಗಲಿಲ್ಲ. ಹೀಗಾಗಿ ಹೊರಗಡೆಗೆ ರೂಮ್ ಮಾಡಿದ್ವಿ. ಸಣ್ಣ ರೂಮ್ ಸಿಕ್ತು. ಆ್ಯಕ್ಚುಲಿ ಭಾಳ ರಶ್ ಇತ್ತು. ಹೀಗಾಗಿ ಅಲ್ಲೂ ಕೂಡ ರೂಮ್ ಸಿಕ್ಕಿದ್ದಿಲ್ಲ ನಮಗೆ. ಆಮೇಲೆ ಒಂದು ರೂಮ್ ಸಿಕ್ತು ಅಷ್ಟೇ. ಬಟ್ ಒಂದು ರೂಮ್ ಒಳಗನ ಈ ಸಣ್ಣದು ಡಬಲ್ ಕಾಟ್ ಇದ್ದಿದ್ದಂತಹ ರೂಮ್ ಸಿಕ್ತು. ಅಲ್ಲಿಂದ ಮಧ್ಯಾಹ್ನ ಆಗಿತ್ತು ಆ್ಯಕ್ಚುಲಿ ನಾವು ರೀಚ್ ಆದಾಗ. ಸೊ ಫಸ್ಟ್ ಅಲ್ಲಿ ಪ್ರಸಾದ ಇರ್ತೈತಿ. ಹೀಗಾಗಿ ಪ್ರಸಾದನೂ ಮಾಡ್ಕೊಂಡು ಬಂದ್ರಾತು ಅಂತಂದು ಹೇಳಿ ಫ್ರೆಶಪ್ ಆಗಿ ಪ್ರಸಾದ ಮಾಡ್ಕೊಂಬರಕಂತಂದು ಹೇಳಿ ಹೊಂಟಿದ್ವಿ. ಅದು ರೂಮ್ ಸಿಕ್ಕಿದ್ದು 2nd ಫ್ಲೋರ್ ಒಳಗಿತ್ತು. ಬಟ್ ಆ ಲಾಡ್ಜಿಂಗ್ ಒಳಗೆ ಗಿಫ್ಟ್ ಎಲ್ಲ ಅಂತೆಲ್ಲ ಫೆಸಿಲಿಟಿ ಇಲ್ಲ. ಅದು ಅಷ್ಟು ಇದು ಆಗಿದ್ದಲ್ಲ, ಇಂಪ್ರೂವ್ಮೆಂಟ್ ಆಗಿರುವಂಥ ಊರಲ್ಲ. ಸಣ್ಣ ಧರ್ಮಛತ್ರಗಳು ಹೀಗೆಲ್ಲ ಇದ್ದಾವೆ. ಒಂದು ಕಡೆಗೆ ಹಿಂಗೆ ಲಾಡ್ಜಿಂಗ್ ಹಂಗೆಲ್ಲ ಇದ್ದಾವೆ. ಸೊ ಅಲ್ಲಿಂದ ಪ್ರಸಾದನ ತೊಗೊಂಡು ಬಂದ್ರಾತು. ಫಸ್ಟ್ ಅಂತ ಹೋಗೋವಾಗನ ಎದುರುಗಡೆ ನಮ್ಮ ಬಸವಣ್ಣವ್ರು ಕಂಡ್ರು. ಸೊ ನಮಸ್ಕಾರ ಮಾಡಿ ಹೊಂಟಿವಿ. ನೋಡ್ರಿ ಹೆಂಗೈತಿದೆ ಲಾಡ್ಜಿಂಗ್. 3 ಫ್ಲೋರ್ಸ್ ಇದಾವಲ್ಲೇ. ಆಮೇಲೆ ಅಲ್ಲಿಂದ ಹೋಗ್ತಾ ಇದ್ವಿ. ಹೋಗುವಾಗ ಈ ಕಡೆಗೆಲ್ಲ ಅಷ್ಟು ಜನ ಇರಲಿಲ್ಲ, ಭಾಳ ಕಡಿಮೆ ಜನ ಅಲ್ಲಿ ಕಾಣಿಸ್ತಾ ಇತ್ತು. ಫುಲ್ ಶಾಂತ ಇತ್ತು. ಆ ವಾತಾವರಣನ ಹಂಗಿತ್ತು ಆ್ಯಕ್ಚುಲಿ. ಒಂದು ಧಾರವಾಡಿಂದ ಸ್ವಲ್ಪ ಮುಂದೆ ಹೋದಂಗನ ಫುಲ್ ಪೀಸಲ್ಲೇ. ಸೊ ಇದನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗ್ತೈತಿ ನಾವು ಎಲ್ಲಿ ಬಂದೇವಿ ಅಂಥೇಳಿ. ಎಸ್, ನಾವು ಬಂದೇವಿ ಉಳ್ವಿಗೆ. ಭಾಳ ದಿನ ಆಗಿತ್ತು ಆ್ಯಕ್ಚುಲಿ ಬಂದಿರಲಿಲ್ಲ. ನಾನೆಲ್ಲ ಬಂದಿರಲಿಲ್ಲ. ಹೀಗಾಗಿ ಅದರ ಫ್ಯಾಮ್ಲಿ ಜೊತೆ ಹೋಗೋಣ ಅಂತ ಹೇಳಿ ಬಂದಿದ್ವಿ. ಬಟ್ ರೀಸನ್ ಇಲ್ಲಿ ಬೇರೆನೇ ಐತಿ. ಆ ರೀಸನಿಗೆ ಅಂತಂದು ಹೇಳಿ ನಾವು ಬಂದಿದ್ವಿ. ಹೆಂಗಿದ್ರು ಸ್ಕೂಲ್ ವೆಕೇಷನ್ ಇತ್ತಲ್ಲ, ಹೀಗಾಗಿ. ಸೊ ನಾನು ನಮ್ಮ ಮನೆಯವರು ಮತ್ತು ಹಿಂಗೆ ಹೋಗ್ತಾ ಇದ್ವಿ. ಅಲ್ಲೇ ನಡ್ಕೊತ ಹೋಗಬೇಕು. ಒಂದು 500 ಮೀಟ್ರ್ ಅಷ್ಟೇ ಆ ದೇವಸ್ಥಾನದಿಂದ ಲಾಡ್ಜಿಂಗಿಗೆ. ಹೀಗಾಗಿ ನಡ್ಕೊತ ಹೊಂಟಿದ್ವಿ ನಾವು. ಅಪ್ಪ ಕೈ ಹಿಡ್ಕೊ.
ಕೈ ಹಿಡ್ಕೋ ಅಪ್ಪ. ಪ್ರಸಾದ ನಿಲಯಕ್ಕೆ ಹೋಗಬೇಕು ಅಂತಂದ್ರೆ ಹಿಂಗೆ ಒಂದಿಷ್ಟು ಗೇಟ್ ಅದೆಲ್ಲ ಮಾಡ್ಯಾರ, ಹಿಂಗೆ ಬ್ಯಾರಿಕೇಡ್ಸ್ ಎಲ್ಲ ಹಾಕ್ಯಾರ. ಸೊ ಇದರಿಂದ ನಾವು ಒಳಗೆ ಹಾಸಿ ಹೋಗಬೇಕು. ನಾನು ಭಾಳ ಮೊದಲು ಹೋದಾಗ ಈ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ. ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದ ಒಳಗಡೆಗೆ ಬಂದ್ವಿ. ಸೊ ಇದನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾತಲ್ಲ, ನಾವು ಉಳ್ವಿಗೆ ಬಂದೇವಿ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ, ದೇವರ ದರ್ಶನಕ್ಕೆ. ಮತ್ತು ಹಂಗನ ಶ್ರೇಯಂದು ನಾವು ಸಣ್ಣವರಿದ್ದಾಗ, ಅವ್ನು ಸಣ್ಣವರಿದ್ದಾಗ ಅವ್ರ ಪಪ್ಪ ಅಂದ್ಕೊಂಡಿದ್ರು ಒಂದು ತುಲಾಭಾರ ಕೊಡಬೇಕು ಅಂತಂದು ಹೇಳಿ. ಸೊ ಅದಕ್ಕಂತ ಹೇಳಿ ನಾವು ಉಳ್ವಿಗೆ ಬಂದೀವಿ. ನಮ್ಮ ಶ್ರೇಯು ನಮಸ್ಕಾರ ಮಾಡತ್ತಿದ್ದ. ಫಸ್ಟ್ ಟೈಮ್ ಅವನು ನಾವು ಹೇಳಲಾರ್ದನ ತಾನೇ ಹೋಗಿ ನಮಸ್ಕಾರ ಮಾಡಿ ಬಂದಿದ್ದು. ಇಲ್ಲಿ ಬಂದ ತಕ್ಷಣ ಕಟ್ಟಿ ಮೇಲೆ ಹಿಂಗೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದ. ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹೆಂಗೈತೆ ನೋಡ್ರಿ ಉಳ್ವಿ. ಆಲ್ಮೋಸ್ಟ್ ಭಾಳ ಜನ ಹೋಗಿರಬೇಕು ನೀವು ಉಳ್ವಿಗೆ. ಯಾರ್ಯಾರು ಹೋಗಿರಿ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದೆಲ್ಲ ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತನ ಅಲ್ಲೇ ಇವನು ಆಟ ಆಡಕತ್ತಿದ್ದ ಅಂಥೇಳಿ ಅಲ್ಲೇ ಕೂತ್ಕೊಂಡಿದ್ವಿ ನಾವು. ಆಮೇಲೆ ಹಂಗೆ ಅಲ್ಲೊಂದು ಕಲ್ಯಾಣಿ ಐತಲ್ಲ, ಸೊ ಹೀಗಾಗಿ ಹೋಗೋಣ ಬಾ ನೋಡೋಣ ಅಂತಂದು ಹೇಳಿ ಹೋದ್ವಿ. ಕಲ್ಯಾಣಿಗೆ ಹೋದ್ಮೇಲೆ ಇವನ ನೀರು ನೋಡಿದ ತಕ್ಷಣ ಆ ನೀರೊಳಗೆ ಇಳಿತೀನಿ ಅಂತಂದು ಹೇಳಿ ಕೂತ್ಕೊಂಡಿದ್ದ. ಅವನಿಗೆ ಸ್ವಿಮ್ ಮಾಡೋಕ್ಕೇನು ಬರುವುದಿಲ್ಲ, ಆದರೂ ಅವನು ಅಲ್ಲಿದ್ದವರೆಲ್ಲ ನೋಡಿ ತಾನು ಸ್ವಿಮ್ ಮಾಡ್ತೀನಿ, ತಾನು ನೀರೊಳಗೆ ಹೋಗ್ತೀನಿ ಅಂತಂದ. ಹೀಗಾಗಿ ಆಮೇಲೆ ನೀರು ಏನು ಭಾಳ ಅಂಥ ಪರಿ ಏನು ಡೀಪ್ ಇರಲಿಲ್ಲ. ಹೀಗಾಗಿ ಅಲ್ಲೇ ಬಾಯಲ್ಲಿ ಇಷ್ಟ್ರಾಗ ಮಾಡಿಸೋಣ ಅಂತಂದು ಹೇಳಿ ನಾನು ನೀರೊಳಗೆ ಆಟ ಆಡ್ಸಾತಿದ್ದೆ ಅವನಿಗೆ. ಅವ್ನು ಹಿಡ್ಕೊಂಡಿದ್ದೆ ನಾನು, ಬಿಟ್ಟರೆ ಅವ್ನು ಜಿಗ್ದ ಬಿಡ್ತಾನೆ ನೀರೊಳಗೆ. ಅದಕ್ಕಂತಂದು ಹೇಳಿ ಅವ್ನು ಹಿಡ್ಕೊಂಡನ ನಾನು ನೀರೊಳಗೆ ಅವ್ನಿಗೆ ಆಟ ಆಡ್ಸಾತಿದ್ದೆ. ರಾತ್ರಿ ಮತ್ತು ಅಲ್ಲೇ ಪ್ರಸಾದದ ವ್ಯವಸ್ಥೆ ಇರ್ತದೆ ಹಿಂಗಂತ ಹೇಳಿ ಮತ್ತು ಪ್ರಸಾದಕ್ಕಂತಂದು ಹೇಳಿ ಹೋಗ್ತಾಯಿದ್ವಿ. 8 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ. ಆ ಮಹಾಮಂಗಳಾರತಿ ಮುಗಿಸ್ಕೊಂಡು ಆದಮೇಲೆ ನಾವು ಅಲ್ಲಿಂದ ಪ್ರಸಾದಕ್ಕೆ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ಏನಾಗಿತ್ತು ಅಂತಂದ್ರೆ ನಮ್ಮ ಮನೆಯವ್ರ ಕೈಯೊಳಗೆ ಶ್ರೇಯುಂಗೆ ಬೇಕಾಗಿದ್ದಂಥದ್ದು ಇದು ಇತ್ತು, ಇಡ್ಲಿ ತೊಗೊಂಡಿದ್ವಿ ಅವ್ನಿಗೆ. ಆ್ಯಕ್ಚುಲಿ ಅದಿತ್ತು. ಸೊ ಅದನ್ನು ನೋಡಿದ ತಕ್ಷಣ ಅಲ್ಲಿದ್ದಂತಹ ಸಣ್ಣ ಕರ ಅದು ಹಿಂದಿಂದ ಬರೋಕ್ಕೆ ಪ್ರಾರಂಭ ಮಾಡಿಬಿಡ್ತು. ಎಷ್ಟು ಅದ್ರ ಕಡೆಯಿಂದ ತಪ್ಪಿಸ್ಕೊಂಡಿದ್ರು ಅದು ಹಂಗೆ ಹಿಂದೆ ಬರಾಕತ್ತಿತ್ತು. ಸೊ ಹೀಗಾಗಿ ಆಮೇಲೆ ನಮ್ಮ ಅತ್ತೆಯರು ಅದನ್ನು ಮುಚ್ಚಿಟ್ಕೊಂಡ್ರು. ಅದಕ್ಕೊಂದು ಸ್ವಲ್ಪ ಕೊಟ್ಟಾದಮೇಲೆ ಆಮೇಲೆ ಮತ್ತೆ ನಾವು ಒಳಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರಸಾದದ ವ್ಯವಸ್ಥೆ ಇತ್ತಲ್ಲ ಅಲ್ಲಿ ಹೋಗಿದ್ವಿ. ಪ್ರಸಾದ ತೊಗೊಂಡು ಎಲ್ಲ ಆಗಬೇಕು ಅಂತ ಅನ್ನೋ ಅಷ್ಟೊತ್ತಿಗಂದ್ರೆ ಭಾಳ ಗದ್ದಲ ಇತ್ತು. ಯಾಕಂತಂದ್ರೆ ಅಕ್ಷಯ ತೃತೀಯ ಇದ್ದಿದ್ದರಿಂದ ಉಳ್ವಿಗೆ ಬರುವಂಥ ಭಕ್ತರ ಸಂಖ್ಯೆ ಭಾಳ ಇತ್ತು. ಅದು ಅಲ್ಲಾರ್ದನ ಅದು ಮಂಡೇನ ಬಂದಿದ್ದರಿಂದ ಅಕ್ಷಯ ತೃತೀಯ ಸೋಮವಾರ ಇತ್ತಲ್ಲ, ಹೀಗಾಗಿ ಅಕ್ಕಪಕ್ಕದ ಹಳ್ಳಿ ಜನ, ಆಮೇಲೆ ಯಾರ್ಯಾರು ಮನೆ ದೇವರು ಶ್ರೀ ಚನ್ನಬಸವೇಶ್ವರ ಅದಾರ ಅಂಥವರು, ಆಮೇಲೆ ವೆಕೇಷನ್ ಅಂತಂದು ಹೇಳಿ ಬರುವಂಥವ್ರು ಕೂಡ ಬಹಳಷ್ಟು ಜನ ಇತ್ತು. ನಾನು ಯೂಶ್ವಲಿ ನೋಡೋದಕ್ಕಿಂತನೂ ಈ ಸಾರಿ ಅಕ್ಷಯ ತೃತೀಯ ದಿನ ಅಲ್ಲಿ ಉಳ್ವಿ ಒಳಗೆ ಜನಸಂಖ್ಯೆ ಅಂದ್ರೆ ಮೀನ್ಸ್ ಭಕ್ತರ ಸಂಖ್ಯೆ ವಿಪರೀತ ಇತ್ತು, ಭಾಳ ಇತ್ತು. ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಊಟದ ವ್ಯವಸ್ಥೆಯನ್ನು ಮಾಡಿದ್ರು, ಭಾಳ ಚಂದ. ಹೆಂಗೆ ನಮ್ಮ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಮಠದೊಳಗೆ ದಾಸೋಹ ಐತಲ್ಲ, ಹಂಗನ ಇಲ್ಲೂ ಕೂಡ ದಾಸೋಹ ಐತಿ. ಬೆಳಗ್ಗೆ ನಾಷ್ಟಾನೂ ಐತಿ, ನಾಷ್ಟಾ ಜೊತೆಗೆ ಚಹಾ ಐತಿ. ಅದಾದಮೇಲೆ ಮಧ್ಯಾಹ್ನ ಊಟ, ಆಮೇಲೆ ರಾತ್ರಿ ಊಟ ಕೂಡ ಐತಿ. ಹಿಂಗಂತಂದು ಹೇಳಿ ಜನರ ಸಂಖ್ಯೆ ಅಂದ್ರೆ ಊಟದ ವ್ಯವಸ್ಥೆ ಎಲ್ಲ ಇರೋದ್ರಿಂದನೂ ಆಯ್ತು, ಇರೋಕ್ಕೂ ವ್ಯವಸ್ಥೆ ಇರೋದ್ರಿಂದ ಆಯ್ತು, ಬಹಳಷ್ಟು ಜನ ಬರ್ತಾರೆ ಉಳ್ವಿಗೆ. ಸೊ ಇದು ನೆಕ್ಸ್ಟ್ ಡೇಯಿಂದ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಈ ರೀತಿ ರೆಡಿ ಆಗಿದ್ವಿ ಟ್ರೆಡಿಷನ್ನಾಗಿ. ನಮ್ಮ ಶ್ರೇಯು ಕೂಡ ಟ್ರೆಡಿಷನ್ ಡ್ರೆಸ್ಸನ್ನು ಹಾಕ್ಕೊಂಡಿದ್ದ. ಬೆಳಗ್ಗೆ ಇದು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಬೆಳಗ್ಗೆ ಅಂದರೂ ಆಲ್ರೆಡಿ 8 o'clock ಆಗಿತ್ತು. ಆ್ಯಕ್ಚುಲಿ ಏನು ಅಂತಂದ್ರೆ ಅಭಿಷೇಕ ಏನೋ ಬೆಳಗ್ಗೆ 6:30 ಪ್ರಾರಂಭ ಆಗಿರ್ತದೆ. ಬಟ್ ನಾವು ಶ್ರೇಯನ್ ತುಲಾಭಾರ ಎಲ್ಲ ಕೊಡೋದಿತ್ತಲ್ಲ, ಅದಕ್ಕೆ ಸ್ಟಾರ್ಟ್ ಆಗೋದು 9:30 ಮೇಲೆ ಅಂಥೇಳಿ ಅಂದಿದ್ರು. ಸೊ ಹೀಗಾಗಿ ಸ್ವಲ್ಪ ಲೇಟಾಗಿ ನಾವು ಹೋಗ್ತಾ ಇದ್ವಿ. ನಾನು, ನಮ್ಮ ಶ್ರೇಯು, ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಹೋಗ್ತಾಯಿದ್ವಿ. ದೇವಸ್ಥಾನದಿಂದ ಹಾರ್ಡ್ಲಿ ಒಂದು 200 ಮೀಟರ್ ಏನಾಗಿತ್ತು ಅಂದ್ರೆ ಅದು ದೂರ ಇತ್ತು ಲಾಡ್ಜ್ ನಾವೆಲ್ಲಿ ಸ್ಟೇ ಮಾಡಿದ್ವಲ್ಲ ಅದು. ಸೊ ಅಲ್ಲಿಂದ ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆ. ಆ್ಯಕ್ಚುಲಿ ದೇವಸ್ಥಾನ ನಿಮ್ಗೆ ಅಲ್ಲಿಂದ ನಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ.
ಶ್ರೇಯುಗ ಖುಷಿಯಾಗಿತ್ತು. ಫಸ್ಟ್ ಅವನು ಈ ಡ್ರೆಸ್ ಹಾಕ್ಕೊಳಕ್ಕೆ ಒಲ್ಲೆ ಅಂತಂದಿದ್ದ. ಅವನಿಗೆ ಇಂಥವೆಲ್ಲ ಸೇರೋದಿಲ್ಲ, ಅವ್ನಿಗೆ ಉದ್ದ ಪ್ಯಾಂಟ್ ಇರಬೇಕು, ಉದ್ದ ತೋಳಿರಬೇಕು, ಈ ರೀತಿ ಡ್ರೆಸ್ ಅವನಿಗೆ ಯಾವಾಗಲೂ ಇಷ್ಟ ಆಗ್ತೈತಿ. ಬಟ್ ಇವತ್ತು ನಾವು ಫೋರ್ಸ್ ಮಾಡಿ ಅವನಿಗೆ ಹಂಗೂ ಹಿಂಗೂ ಮಸ್ಕ ಎಲ್ಲ ಹೊಡೆದು ಅದೆಲ್ಲ ಮಾಡಿದ್ಮೇಲೆ ಆ ಡ್ರೆಸ್ ಹಾಕ್ಕೊಂಡಿದ್ದ ಅವನು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಭಿಷೇಕಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತೊಗೊಳ್ತಾ ಇದ್ವಿ. ಹಂಗನ ನಾವು ತುಲಾಭಾರ ಕಾಯಿ ಕೊಡಬೇಕು ಅಂತಂದಿದ್ದಕ್ಕೆ ಅದ್ರ ಬಗ್ಗೆನೂ ಕೂಡ ಮಾತಾಡಿದ್ವಿ. ಸೊ ಕಾಯಿ ತುಲಾಭಾರ ಕೊಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಹೀಗಾಗಿ ಅದನ್ನೂ ಮಾತಾಡಿದ್ವಿ. ಆಲ್ರೆಡಿ ಇವನಿಗೆ ಸಿಟ್ಟು ಬಂದಿತ್ತು, ಯಾಕಂತಂದ್ರೆ ಇವನಿಗೆ ಆಟಿಕೆ ಸಾಮಾನು ಬೇಕಾಗಿದ್ವು ಅಲ್ಲೇ. ಹೀಗಾಗಿ ಅವನು ಶ್ರೇಯು ಸಿಟ್ಟು ಮಾಡ್ಕೊಂಡು ನಿಂತ್ಕೊಂಡಿದ್ದ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ವಿ. ಇವತ್ತು ನಾನು ಹೇಳ್ದಂಗೆ ಅಕ್ಷಯ ತೃತೀಯ ಅಂತಂದು ಹೇಳಿ ಭಾಳ ಅಂದ್ರೆ ಭಾಳ ರಶ್ ಇತ್ತು. ನಮ್ಮ ಶ್ರೇಯು ನನ್ನ ಕೈಯೊಳಗೆ ಮೊಬೈಲ್ ಐತಿ, ಬಟ್ ಆ ಸ್ಟ್ಯಾಂಡನ್ನು ತಾನೂ ಅದನ್ನ ಹಿಡ್ಕೊಂಡು ಹೋಗ್ತಾ ಇದ್ದ. ನಾನೇ ಹಿಡ್ಕೊಂಡು ಹೋಗ್ತೀನಿ ಅಂಥೇಳಿ ಹಠ ಮಾಡತ್ತಿದ್ದ. ಹೀಗಾಗಿ ಅವನಿಗೆ ಅದನ್ನು ಅವ್ನ ಕೈಯೊಳಗೆ ಕೊಟ್ಟು ಸುಮ್ಮನೆ ಹೊಂಟಿದ್ವಿ. ಮುಂದೆ ನೋಡ್ರಿ ನಮ್ಮ ಅತ್ತೆಯವ್ರು ಹೆಂಗೆ ಹೊಂಟ್ರ ಅಂಥೇಳಿ. ಅವ್ರ ಕೈಯೊಳಗೆ ಉಲ್ಪಿ ಸಾಮಾನು ಇದಾವೆ, ಮತ್ತು ಅದ್ರ ಜೊತೆಗೆ ಅಭಿಷೇಕಕ್ಕೆ ಬೇಕಾಗಿರೋ ಸಾಮಾನುಗಳು ಕೂಡ ಅವ್ರ ಕಡೆನೇ ಅದಾವು. ಅವ್ರು ಯೂಶ್ವಲಿ ಯಾರ ಕೈಯಾಗೂ ಕೊಡೋದಿಲ್ಲ, ಅವನ್ನೆಲ್ಲ ತಾವ ಇಟ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿಂದ ಒಳಗಡೆ ಹೋಗ್ಬೇಕಂದ್ರೆ ಈ ರೀತಿಯಾದಂಥ ವ್ಯವಸ್ಥೆ ಮಾಡ್ಯಾರ. ಮೊದಲಿಗೆ ಈ ರೀತಿಯಾದಂಥ ವ್ಯವಸ್ಥೆ ಏನೂ ಇರಲಿಲ್ಲ, ಡೈರೆಕ್ಟ್ ಒಳಗೆ ಹೋಗ್ತಿದ್ವಿ. ಬಟ್ ಈಗೆಲ್ಲ ಹಿಂಗೆ ಬ್ಯಾರಿಕೇಡ್ಸ್ ಎಲ್ಲ ಹಿಂಗೆ ಸೆಂಟರ್ ಹಿಂಗೆಲ್ಲ ಮಾಡ್ಯಾರ. ಅದ್ರೊಳಗೆ ಹಾಸಿನ ಹೋಗಬೇಕು. ಭಾಳ ರಶ್ ಇತ್ತು. ಇಲ್ಲೆಲ್ಲ ಕುಲ್ಲ ಕಾಣಿಸ್ತೈತಿ ನಿಮಗೆ. ಆಲ್ರೆಡಿ ಒಳಗಡೆ ಹೋದ್ಮೇಲೆ ಅಲ್ಲೇ ಭಾಳ ರಶ್ ಐತಿ. ಆಮೇಲೆ ಅಭಿಷೇಕ ಈಗ ಒಬ್ಬೊಬ್ರಿಗೆ ಹೀಗೆಲ್ಲ ಬಿಡೋಂಗಿಲ್ಲ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಅಭಿಷೇಕ ಒಬ್ಬೊಬ್ರು ಹೋಗಿ ಮಾಡಿಸ್ಕೊಂಡು ಬರ್ತಿದ್ವಿ. ಬಟ್ ಈಗೇನಾಗೈತಿ ಅಂತಂದ್ರೆ ಇವತ್ತು ಸ್ಪೆಷಲಿ ಸೋಮವಾರ ಇರೋದ್ರಿಂದ, ಅಕ್ಷಯ ತೃತೀಯ ಇರೋದ್ರಿಂದ, ವೆಕೇಷನ್ಸ್ ಎಲ್ಲ ಇರೋದ್ರಿಂದ ಭಾಳ ಜನ ಬಂದಿದ್ದರು ಅಂತಂದು ಹೇಳಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದರು. ಹಿಂದ್ಗಡೆಗೆ ಹಿಂಗೆ ಕ್ಯೂ ಹಚ್ಕೊಂಡು ನಿಂತ್ಕೊಂಡಿದ್ವಿ. ಅಲ್ಲಿ ಹಿಂದ್ಗಡೆ ಇದ್ದವರು ಹೊಂಟದ ಜನ ಏನು ಕಾಣಿಸ್ತಾರಲ್ಲ ಅವರೆಲ್ಲ ಹೋಗ್ತಾಯಿದ್ರು ಆಲ್ರೆಡಿ. ಒಳಗಡೆ ಅಭಿಷೇಕ ಮಾಡೋ ಮುಂದೆಲ್ಲ ಏನಾಗಿತ್ತು ಅಂತಂದ್ರೆ ವಿಡಿಯೋಸ್ ಮಾಡ್ಕೊಳಕ್ಕೆ ಅಲೋವಿರಲಿಲ್ಲ. ಹೀಗಾಗಿ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡ್ರಿ, ಹೊರಗೆ ಬಂದಮೇಲೆ ನಮ್ಮ ಶ್ರೇಯುಂದ ತುಲಾಭಾರ ಕಾರ್ಯ ನಡೆಯತ್ತೈತಿ. ತಕ್ಕಡಿ ಒಳಗೆ ಒಂದು ಸೈಡ್ ಶ್ರೇಯು ಕುತ್ಕೊಂಡಾನ, ಅವ್ನು ಕುಂತಿದ್ರು. ಸೊ ಅವನಿಗೆ ಕೊಳ್ಳೊಳಗೆಲ್ಲ ಇವರ ದೇವಸ್ಥಾನದ ವತಿಯಿಂದನೇ ಏನು ಇರ್ತಾರಲ್ಲ ಅವರು ಮಾಲೆಯೆಲ್ಲ ಹಾಕಿದರು. ಅದಾದಮೇಲೆ ಆ ಕಡೆಗೂ ಆ ತಕ್ಕಡಿಗೂ ಮಾಲೆಯನ್ನು ಹಾಕಿದರು. ನಮ್ಮ ಅತ್ತೆಯವರು ಶ್ರೇಯುಂಗ ಉಡಿ ತುಂಬ ಹತ್ತಾರ. ಉಡಿ ತುಂಬಿ ಅವ್ನಿಗೆ ಕುಂದಿಸ್ಬೇಕಂತ ಅದ್ರೊಳಗೆ. ಹೀಗಾಗಿ ನಮ್ಮ ಅತ್ತೆಯವ್ರು ಏನು ಮಾಡತ್ತಾರ ಅಂತಂದ್ರೆ ಅವನಿಗೆ ಕುಂದಿರಿಸಿ ಬಾಳೆಹಣ್ಣು, ಅಡಿಕೆ ಎಲೆ, ಅಕ್ಕಿ ಅವನ್ನೆಲ್ಲ ಕೊಟ್ಟು ಅವ್ನ ಕೈಯೊಳಗೆ ಕುಂದಿರ್ಸತ್ತಾರ. ಅವನು ಭಾಳ ಚಂದ ಕುತ್ಕೊಂಡಿದ್ದ. ಸುಮ್ಮನೆ ನಾ ಅಂದ್ಕೊಂಡಿದ್ದೆ ಅವ್ನು ಭಾಳ ಹಠ ಮಾಡ್ತಾನೆ, ಕುತ್ಕೊಳ್ಳೋಕ್ಕಿಲ್ಲ ಅಂಥೇಳಿ ಅಂದ್ಕೊಂಡಿದ್ವಿ. ಬಟ್ ಆದ್ರೆ ಅವ್ನು ಸುಮ್ಮನೆ ಹೋಗಿ ಕುತ್ಕೊಂಡ, ಖುಷಿಯಿಂದನೇ ಹೋಗಿ ಕುತ್ಕೊಂಡ, ಎಲ್ಲೂ ಕಿರಿಕಿರಿ ಮಾಡಲಿಲ್ಲ. ಯೂಶ್ವಲಿ ಅವನಿಗೆ ಇಂಥವೆಲ್ಲ ಅದು ಬರೋದಿಲ್ಲ, ಅವನಿಗೆ ಇದನ್ನೆಲ್ಲ ಅವ್ನು ಇಷ್ಟಪಡೋದಿಲ್ಲ. ಬಟ್ ಇವತ್ತು ಮಾತ್ರ ಅದನ್ನೆಲ್ಲ ಮಾಡಿಸ್ಕೊಳ್ಳೋ ಮಟನೂ ಅವ್ನು ಸುಮ್ಮನೆ ಕುತ್ಕೊಂಡಿದ್ದ. ಅದು ಭಾಳ ಗ್ರೇಟ್ ಅನ್ನಿಸ್ತು ನನಗೂ. ನಮಗೂ ಖುಷಿ ಆಯಿತು ಅವ್ನು ಸುಮ್ಮನೆ ಕುತ್ಕೊಂಡಿದ್ದು, ಹಠ ಮಾಡಲಾರ್ದ ಕುತ್ಕೊಂಡಿದ್ದು. ನಮಗೂ ಭಾಳ ಖುಷಿ ಆಯಿತು. ಇಲ್ಲಿ ನಮ್ಮ ಅತ್ತೆಯವರು ಅವ್ನ ಕೈಯೊಳಗೆಲ್ಲ ಕೊಟ್ಟರು. ಆಮೇಲೆ ಆ ಸೈಡ್ ಏನು ತಕ್ಕಡಿ ಕಾಣಿಸತೈತಲ್ಲ, ಆ ತಕ್ಕಡಿ ಒಳಗೆ ನಮ್ಮ ಮನೆಯವರು ಕಾಯಿ ಹಾಕತ್ತಾರ ನೋಡ್ರಿ. ನಾವು ತುಲಾಭಾರ ಕೊಡಬೇಕು ಅಂದ್ರೆ ಬರೀ ತುಲಾಭಾರ ಕೊಡ್ತೀವಿ ಅಂತ ಹೇಳಿ ಅಷ್ಟೇ ಅಂದ್ಕೊಂಡಿದ್ವಿ. ಅದು ನಮ್ಮ ಮನೆಯವ್ರು ಅಂದ್ಕೊಂಡಿದ್ರು. ಬಟ್ ಇದೇ ವಸ್ತು ಕೊಡ್ತೀವಿ ಅಂತ ಹೇಳಿ ನಾವೇನು ಅಂದ್ಕೊಂಡಿರಲಿಲ್ಲ ಮೊದಲಿಗೆ. ಬಟ್ ಆಮೇಲೆ ಏನು ಅನ್ನಿಸ್ತು ಅಂತಂದ್ರೆ ಇವರ ಕಾಯಿ ತುಲಾಭಾರವನ್ನು ಕೊಟ್ಟರಾಯ್ತು ಅಂತ ಹೇಳಿ ಅಂದ್ಕೊಂಡ್ರು. ಹೀಗಾಗಿ ಅಲ್ಲೇ ಹೋಗಿ ಕಾಯನ್ನು ತೊಗೊಂಡು ಆ ಕಾಯಿ ತುಲಾಭಾರವನ್ನು ಕೊಟ್ವಿ. ದಕ್ಷಿಣೆ ಇಡಬೇಕು ಅಂತ ಹೇಳಿದರು. ನಾನು ದಕ್ಷಿಣೆ ಇಟ್ಕೊಡತ್ತಿದ್ದೆ ಅವ್ನ ಕೈಯೊಳಗೆ. ಆ ಕಡೆ ನಮ್ಮ ಮನೆಯವರು ಕಾಯಿನ ಇಡಾತಿದ್ರು, ಕಾಯಿ ತುಲಾಭಾರ ಕೊಡಬೇಕು ಅಂತ ಹೇಳಿ. ಸೊ ಮೊದಲು ತೊಗೊಂಡು ಬಂದಿದ್ವಿ, ಒಂದು ಸನೇಕಂದ್ರೆ ಒಂದು 80 ಕಾಯಿ ತೊಗೊಂಡು ಬಂದಿದ್ವಿ ನಾವು, ಅವನ ವೇಟಿಗೆ ಅಷ್ಟು ಆಗಬಹುದು ಅಂತಂದು ಹೇಳಿ. ಆಮೇಲೆ ಹಿಂಗೆ ಒಂದೊಂದು ಜೋಡಿಸಿ ನಮ್ಮ ಮನೆಯವರು ಕಾಯನ್ನು ಕೊಡಾತಿದ್ರಲ್ಲೇ. ಹಿಂಗೆ ಕಾಯಿ ತುಲಾಭಾರ ಸ್ಟಾರ್ಟ್ ಆಯ್ತು ನೋಡ್ರಿ. ಹಿಂಗೆ ಕೊಡಾಕತ್ತಿದ್ರಲ್ಲ, ಹಿಂಗೆಲ್ಲ ಕಾಯಿ ಹಾಕಾತ್ಕೊಳ್ಳೆ ಇಲ್ಲಿ ನೋಡ್ರಿ ನಮ್ಮ ಶ್ರೇಯುನಷ್ಟು ಇದೆಲ್ಲ ಅಲ್ಲಿ ಏರ್ತು ಮೇಲೆ. ಹೀಗಾಗಿ ಆಮೇಲೆ ಅವನಿಗೆ ಆರತಿ ಮಾಡಿ ಅದೊಂದೇನೋ ಖುಷಿ, ಡಿವೋಷ್ನಲ್ ಒಂದೇನೋ ಒಂದು ಒಳ್ಳೆ ಫೀಲ್ ಬರಾಕತ್ತಿತ್ತು ಆ ಹೊತ್ತೊಳಗೆ. ಸೊ ಕಾಯೆಲ್ಲ ಹಾಕಿದ್ವಿ. ಕಾಯೆಲ್ಲ ಹಾಕಿದ್ಮೇಲೆ ಅವನ ತೂಕಕ್ಕೆ ಅಷ್ಟು ಕಾಯಿಗಳು ಏರಿದ್ವು. ಇಷ್ಟು ಕಾಯಿಗಳನ್ನು ಹಾಕಿ ಆದಮೇಲೆ ಅವನಿಗೆ ಆರತಿ ಎಲ್ಲ ಮಾಡಿದ್ವಿ. ಅಲ್ಲೇ ಇದ್ದಂಥ ಒಂದು 5 ಜನ ಮುತ್ತೈದೆಯರು ಅವರು ಆರತಿಯನ್ನು ಮಾಡಿದರು. ನಮ್ಮ ಮನೆಯವರು ಆರತಿಯನ್ನು ಮಾಡಿದರು.
ನಮ್ಮ ಅತ್ತೆಯವರು ಕೂಡ ಅವನಿಗೆ ಆರತಿ ಮಾಡಿದರು. ಅವ್ರಿಗಂತೂ ಭಾಳ ಖುಷಿಯಾಗಿತ್ತು. ಫಸ್ಟ್ ಆಫ್ ಆಲ್ ಅವ್ರಿಗೆ ದೇವಸ್ಥಾನ ದೇವರು ಅಂದ್ರನ ಭಾಳ ಪ್ರೀತಿ. ಅದರೊಳಗೂ ಉಳ್ವಿಗೆ ಹಗಲೆಲ್ಲ ಹೋಗೋದು ಅಂದ್ರೆ ಅವ್ರಿಗೆ ಭಾಳ ಇಷ್ಟ. ಹಗಲೆಲ್ಲ ಹೋಗ್ತಿರ್ತಾರೆ ಉಳ್ವಿಗೆ. ಬಟ್ ಇದೊಂದು ಕಾರ್ಯದೊಳಗೆ ಅವ್ರು ಹೋಗಿದ್ರಲ್ಲ ಬಂದ್ರಲ್ಲ, ಅವರಿಗಂತೂ ವಿಪರೀತ ಖುಷಿಯಾಗಿತ್ತು. ನಮ್ಮ ಶ್ರೇಯುನು ಸುಮ್ಮನೆ ಕೂತ್ಕೊಂಡಿದ್ದ. ಅಲ್ಲಿವರೆಗೂ ಚೂರು ಅವನು ಕಿರಿಕಿರಿ ಮಾಡಲಿಲ್ಲ. ಯೂಶ್ವಲಿ ಅವ್ನು ಭಾಳ ಕಿರಿಕಿರಿ ಮಾಡ್ತಾನೆ ಅಂತ ನಾನು ಹೇಳಿದ್ದೆ ನಿಮ್ಗೆ. ಬಟ್ ಅಲ್ಲೇನೂ ಅವನು ಕಿರಿಕಿರಿ ಮಾಡಲಿಲ್ಲ. ಭಾಳ ಚಂದ ಸುಮ್ಮನೆ ಕೂತ್ಕೊಂಡ. ತುಲಾಭಾರ ಕಾರ್ಯಕ್ರಮ ಪೂರ್ತಿ ಮುಗಿಯೋವರೆಗೂ ಅವನ ನನಗೆ ಆ್ಯಕ್ಚುಲಿ ಹೈಲೈಟ್ ಆದಂಗೆ ಆಗ್ಬಿಟ್ಟಿದ್ದ. ಆ್ಯಕ್ಚುಲಿ ಅವನ ಹೈಲೈಟ್ ಈ ಕಾರ್ಯಕ್ರಮಕ್ಕೆ. ಬಟ್ ಅವ್ನು ಸುಮ್ಮನೆ ಕೂತ್ಕೊಂಡಿದ್ದೈತಲ್ಲ ಅದು ಇನ್ನೂ ಖುಷಿ ಕೊಟ್ಟಿತ್ತು ನಮಗೆ. ಹಂಗೆ ಅಲ್ಲಿದ್ದಂಥವ್ರು ಬಂದಂಥವರು ಒಂದಿಷ್ಟು ಜನ ಆರತಿಯನ್ನು ಮಾಡಿದರು. ಇವತ್ತು ಆ್ಯಕ್ಚುಲಿ ಭಾಳ ಜನ ತುಲಾಭಾರವನ್ನು ಕೊಡಬೇಕು ಅಂಥೇಳಿ ಅಂದ್ಕೊಂಡಿದ್ರು. ಹೀಗಾಗಿ ಭಾಳ ಜನ ಇದ್ರಲ್ಲಿ. ಆನಂತರ ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆಗೆ ಬಂದ್ವಿ. ದೇವಸ್ಥಾನದ ಒಳಗಡೆಗೆ ಅಲ್ಲಿ ಅಭಿಷೇಕ ನಡೆಯಕತ್ತಿತ್ತು ನೋಡ್ರಿ. ಹಿಂಗೆ ಬಹಳಷ್ಟು ಜನ ಕೂತ್ಕೊಂಡು ಅಭಿಷೇಕವನ್ನು ಮಾಡ್ತಾಯಿದ್ರು. ನಮ್ಮ ಶ್ರೇಯುನು ಅಲ್ಲೇ ದಕ್ಷಿಣೆ ಹಾಕ್ತೀನಿ ಅಂತಂದು ಹೇಳಿ ಅಂದ್ಕೊಂಡು ನಿಂತ್ಕೊಂಡಿದ್ದ. ಹಾಕಿದ ದಕ್ಷಿಣೆನ. ಆಮೇಲೆ ಅವ್ರು ಎತ್ಕೊಂಡು ನಿಂತ್ಕೊಂಡಿದ್ರು ಅವನ್ನ. ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನಮ್ಮ ಶ್ರೇಯು ದಕ್ಷಿಣೆ ಹಾಕಕ್ಕೆ ಹೊಂಟ. ಮತ್ತು ಇವೇನಂತಂದ್ರೆ ನಮ್ಮ ಅತ್ತೆಯವರು ಪ್ರತಿ ಸಾರಿ ಒಂದೊಂದು ರೂಪಾಯಿ ಕಾಯಿನ್ಸನ್ನು ಕೂಡಿಸಿ ಇಡ್ತಾರೆ. ಅದು ಮೇ ಬಿ ಶುಕ್ರವಾರ ಹಿಂಗೆ ದೇವ್ರ ಮುಂದೆ ಇಟ್ಟಿದ್ದಿರಬಹುದು, ಅಥವಾ ಮತ್ತು ಬೇರೆ ಎದಕ್ಕರ ಇರ್ಬೋದು, ಅಥವಾ ಸಿಕ್ಕಿದ್ದ ಕಾಯಿನ್ಗಳಿರಬಹುದು. ಇವನ್ನೆಲ್ಲ ಕೂಡಿಸಿ ಇಟ್ಟಿರ್ತಾರೆ. ಯಾವಾಗ ಅವರು ಉಳ್ವಿಗೆ ಹೋಗ್ತಾರಲ್ಲ, ಉಳ್ವಿಗೆ ಹೋದಂಥ ಸಂದರ್ಭದೊಳಗೆ ಅಲ್ಲಿ ಅವನ್ನೆಲ್ಲ ಹಾಕ್ತಾರೆ. ಈ ಸಾರಿ ಶ್ರೇಯು ಇದ್ದಿದ್ದರಿಂದ ಶ್ರೇಯುನ ಕೈಯೊಳಗೆ ಕೊಟ್ಟಿದ್ದರು. ಅವು ಒಂದು ಸನೇಕಂತಂದ್ರೆ ಒಂದು 100-150 ಕಾಯಿನ್ಗಳಾಗಿದ್ವು. 1 ರೂಪಾಯಿದು 2 ರೂಪಾಯಿದು ಕಾಯಿನ್ಗಳೆಲ್ಲ ಆಗಿದ್ವು. ಅವನ್ನೆಲ್ಲನೂ ಗಲ್ಲೆಗೆ ಹಾಕಿದ್ರಾತು ಅಂತಂದು ಹೇಳಿ, ಶ್ರೇಯು ಅವನಿಗೂ ಗಲ್ಲೆಗೆ ಹಾಕೋದಂದ್ರೆ ಭಾಳ ಇಷ್ಟ. ಹೀಗಾಗಿ ಅವನ ಕಾಯಿನ್ಸ್ಗಳನ್ನೆಲ್ಲ ತೊಗೊಂಡು ಆ ಗಲ್ಲೆಗದೊಳಗೆ ಹಾಕಾತಿದ್ದ. ಇವ್ರು ಅವನನ್ನು ಎತ್ಕೊಂಡು ನಿಂತ್ಕೊಂಡಿದ್ರು. ಕಾಯಿನ್ಸ್ಗಳನ್ನೆಲ್ಲ ಹಾಕ್ತಾ ಇದ್ದ ಇವನು ಶ್ರೇಯು. ಇದರೊಂದಿಗೆ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.